ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಅಂತ. ತುಂಬ ಜನ ಪರ್ಸ್ನಲ್ ರೀಡಿಂಗ್ಸಲ್ಲೂ ಕೇಳ್ತೀರಾ ಈ ಕ್ವಶನ್ ದಟ್ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಅನ್ಬ್ಲಾಕ್ ಮಾಡ್ತಾರಾ ಅಂದ್ಬಿಟ್ಟು. ಸೊ ನಿಮಗೆ ಒಂದು ಕ್ವಿಕ್ಕಾಗಿ ಕ್ಲಾರಿಟಿ ಬೇಕಿತ್ತು, ಎಸ್ ಆರ್ ನೋ ಅಲ್ಲಿ ರೀಡಿಂಗ್ ಬೇಕಿತ್ತು ಅಂದರೆ ನೀವು ಈ ರೀಡಿಂಗ್ನ ನೋಡ್ಬೋದು. ಆ್ಯಸ್ ಯೂಶ್ವಲ್ ಇದೊಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ 2 ಪೈಲ್ಸ್ ಇದೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಇನ್ನೊಂದು ಸತಿ ಹೇಳ್ತೀನಿ, ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ರೀಡಿಂಗ್ನ ಪಾಸ್ ಮಾಡಿ ನಿಮ್ಗೆ ಯಾವ ಡೆಕ್ ರೆಸೊನೇಟ್ ಆಗ್ತಾಯಿದೆ ಆ ಡೆಕ್ನ ಚೂಸ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ನೀವು ನಿಮ್ಮ ರೀಡಿಂಗ್ನ ಟೈಮ್ ಸ್ಟ್ಯಾಂಪ್ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ನೋಡ್ಬೋದು. ಸೊ ಯುವರ್ಸ್, ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಯೂನಿವರ್ಸ್ನ ಥ್ಯಾಂಕ್ ಮಾಡಿಬಿಟ್ಟು ಈ ರೀಡಿಂಗ್ನ ರಿಸೀವ್ ಮಾಡಿ. ಸೊ ನೋಡೋಣ, ನಿಮ್ಮ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ? ನೋಡೋಣ. ಸೊ ಇಲ್ಲಿ 3 ಆಫ್ ಕಪ್ಸ್, ಓಕೆ, ಸಾರಿ 6 ಆಫ್ ಕಪ್ಸ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 3 ಆಫ್ ಕಪ್ಸ್. ಓಕೆ, ಯಾ ಡೆಫಿನೆಟ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ನೋ ಕಾಂಟ್ಯಾಕ್ಟ್ ಇದೆ. ಓಕೆ, ಸಪರೇಷನ್ ಇದೆ. ಆ್ಯಂಡ್ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಅವರು ಒಂದು ಸಿಂಗಲ್ ಲೈಫ್ನ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಸ್ಲೋ ಆಗಿ ನಿಮ್ಮ ಕಡೆ ಬರ್ತಾಯಿದ್ರು, ಸೀರಿಯಸ್ ಇರಲಿಲ್ಲ. ಸೊ ವಿ ಆರ್ ಮೂವಿಂಗ್ ಫ್ರಮ್ 3 ಆಫ್ ಕಪ್ಸ್ ಟು 6 ಆಫ್ ಕಪ್ಸ್. ಸೊ 3 ಆಫ್ ಕಪ್ಸ್ ಬಂದುಬಿಟ್ಟು ಅವ್ರು ಜಸ್ಟ್ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಕ್ಯಾಶುವಲ್ ಫ್ರೆಂಡ್ ಥರ ನೋಡ್ತಾಯಿದ್ರು. ಆ್ಯಂಡ್ ಅಷ್ಟೊಂದು ಸೀರಿಯಸ್ ಆಗಿ ಥಿಂಕ್ ಮಾಡಿರಲಿಲ್ಲ. ಬಟ್ ಇವಾಗ ಅವರು ಸೀರಿಯಸ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸಸ್ ಕೂಡ ತುಂಬ ಪಾಸಿಬಲ್ ಇದೆ. ಬೇರೆ ಥರ್ಡ್ ಪಾರ್ಟಿ ಕೂಡ ಇದ್ದರು, ಅದರಿಂದ ನಿಮಗೆ ಒಂದು ಬ್ಲಾಕ್ ಮಾಡಿರುವಂಥ ಸಾಧ್ಯತೆಗಳು ಇರುತ್ತೆ. ಬಟ್ ಫ್ರಮ್ 3 ಆಫ್ ಕಪ್ಸ್ ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ. ಆ್ಯಂಡ್ ಇಟ್ ವಿಲ್ ಟರ್ನ್ ಇನ್ ಟು ಸೀರಿಯಸ್ ಕನೆಕ್ಷನ್. ಒಂದು ಕ್ಯಾಶುವಲ್ ಕನೆಕ್ಷನಿಂದ ಸೀರಿಯಸ್ ಕನೆಕ್ಷನ್ನ ಚೇಂಜ್ ಆಗೋಂಥ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ. ಓಕೆ, ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಅ ಫ್ರೆಂಡ್ಶಿಪ್. ಓಕೆ, ನಿಮ್ಮನ್ನು ಮಿಸ್ ಮಾಡ್ಕೊತಾರೆ ಆ್ಯಂಡ್ ನೆನಪಿಸ್ಕೊತಾರೆ. ನಿಮ್ಮ ಜೊತೆ ಸ್ಪೆಂಡ್ ಮಾಡಿರೋಂಥ ಟೈಮ್ನ ಆವಾಗವಾಗ ನೆನಪಿಸ್ಕೊತಾರೆ. ಡೆಫಿನೆಟ್ಲಿ ಅವ್ರು ಮಿಸ್ ಮಾಡ್ತಾ ಇದ್ದಾರೆ. ಸೊ ದೇ ವಾಂಟ್ ಟು ಟ್ರೈ. ಓಕೆ, ಇದನ್ನು ಅನ್ಬ್ಲಾಕ್ ಮಾಡಿಬಿಟ್ಟು ಆ್ಯಸ್ ಎ ಫ್ರೆಂಡ್ಶಿಪ್ಪಿಂದ ಸ್ಟಾರ್ಟ್ ಮಾಡಿ ಮುಂದೆ ಹೇಗೆ ಹೋಗುತ್ತೆ ಅನ್ನೋದನ್ನು ಅವರು ಟ್ರೈ ಮಾಡಿ ಅವ್ರು ನೋಡಬೇಕು ಅಂತ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರು ಅನ್ಬ್ಲಾಕ್ ಮಾಡಿಬಿಟ್ಟು ಬರ್ತಾರೆ ನಿಮ್ಮ ಕಡೆಗೆ. ಸೊ ಪೈಲ್ 1 ವ್ಯೂವರ್ಸ್, ಯಾರ್ಯಾರು ಪೈಲ್ 1 ನೋಡಿದ್ದೀರಾ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಇವಾಗ ಪೈಲ್ 2 ನೋಡೋಣ. ಓಕೆ, ಪೈಲ್ 2 ವ್ಯೂವರ್ಸ್, ಯಾರ್ಯಾರು ಪೈಲ್ 2 ಚೆಕ್ ಮಾಡಿದ್ದೀರಾ, ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಥ್ಯಾಂಕ್ ದ ಯೂನಿವರ್ಸ್, ರೆಸ್ಟ್ ಇನ್ ಯೋರ್ ಬಾಡಿ ಆ್ಯಂಡ್ ಈ ಮೆಸೇಜಸ್ನ ರಿಸೀವ್ ಮಾಡಿ. ಸೊ ಪೈಲ್ 2 ವ್ಯೂವರ್ಸ್ ನೋಡೋಣ, ನಿಮ್ಮ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಅಂತ, ಅನ್ಬ್ಲಾಕ್ ಮಾಡಿ ನಿಮ್ಮ ಕಡೆ ಬರ್ತಾರಾ ಅಂತ.
ಯಾ ಡೆಫಿನೆಟ್ಲಿ ಫೈಲ್ ಟು. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅನ್ಬ್ಲಾಕ್ ಮಾಡಿಬಿಟ್ಟು ನಿಮ್ಮ ಕಡೆ ಬರ್ತಾರೆ. ಸೊ ಅವರ ಒಂದು ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ಅವ್ರಿಗೆ ಮೆಂಟಲ್ ಕಾನ್ಫ್ಲಿಕ್ಟ್ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಕ್ಲಾರಿಟಿ ಇರಲಿಲ್ಲ. ಅವ್ರಿಗೆ ತುಂಬ ಕ್ಲಾರಿಟಿ ಇಲ್ಲ ಆ್ಯಂಡ್ ತುಂಬ ಫಿಯರ್ಸ್ ಜಾಸ್ತಿ, ಭಯ ಜಾಸ್ತಿ, ಸಬ್ಕಾನ್ಷಿಯಸ್ ಫಿಯರ್ಸ್ ಜಾಸ್ತಿ. ಏನಾಗುತ್ತೆ, ಹೇಗಾಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಕಾರಣ ನೀವಲ್ಲ, ಅವರ ಒಂದು ಥಿಂಕಿಂಗ್ ಆ್ಯಂಡ್ ಅವರ ಒಂದು ಇಮ್ಯಾಜಿನೇಷನ್ನೇ. ಏನು ಮಾಡಿದ್ರೆ ಏನಾಗುತ್ತೋ ಅನ್ನೋಂಥ ಭಯ ಅವರಿಗೆ ಜಾಸ್ತಿ. ಸೊ ಅವರು ಆ ಕನ್ಫ್ಯೂಷನ್ ಎನರ್ಜಿ ಇರಬೇಕಂದ್ರೆ ನಿಮ್ಮ ಎನರ್ಜಿ ಬಂದುಬಿಟ್ಟು ನೀವು ತುಂಬ ಸ್ಟ್ರಾಂಗಾಗಿ ಕಂಟ್ರೋಲ್ಡಾಗಿ ಇದ್ದೀರಾ. ಆ್ಯಂಡ್ ನೀವೇನು ಅವ್ರ ಮೇಲೇ ಡಿಪೆಂಡ್ ಆಗಿಲ್ಲ. ನೀವು ತುಂಬ ಒಂದು ಇಂಡಿಪೆಂಡೆಂಟ್ ಎನರ್ಜಿಯಿಂದ ಆ್ಯಂಡ್ ತುಂಬ ಧೈರ್ಯದಿಂದ ಫೇಸ್ ಮಾಡಿದ್ದೀರಾ. ಅವರು ಬ್ಲಾಕ್ ಮಾಡಿದ್ರೂ ನಿಮ್ಮ ಒಂದು ಡಿಗ್ನಿಟಿನ ನೀವು ಬಿಟ್ಟಿಲ್ಲ. ಆ್ಯಂಡ್ ಅವರು ಸೀರಿಯಸ್ ಆಗಿ ಬಂದರೆ ಬರಲಿ, ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನೀವು ಒಂದು ತುಂಬ ಧೈರ್ಯ ಮತ್ತು ಕರೇಜ್ ಅಥವಾ ಸ್ಟ್ರೆಂತನ್ನ ತೋರಿಸಿದ್ದೀರಾ. ಆ್ಯಂಡ್ ವೆರಿ ಸ್ಟ್ರಾಂಗ್ ಪರ್ಸನ್. ಯಾರು ಪೈಲ್ ಟು ನೋಡ್ತಿದ್ದಾರೆ ತುಂಬ ಸ್ಟ್ರಾಂಗ್, ಇಂಟೆಲೆಕ್ಚುಲಿ ಅಂದರೆ ಇಂಟೆಲಿಜೆನ್ಸ್ ಕೂಡ ತುಂಬ ಜಾಸ್ತಿ, ಬುದ್ಧಿವಂತಿಕೆಯೂ ಜಾಸ್ತಿ ಇದೆ. ಆ್ಯಂಡ್ ಆ್ಯಸ್ ಅ ಪರ್ಸ್ನಾಲಿಟಿ ಆಲ್ಸೋ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಸೊ ಪ್ರೆಸೆಂಟ್ ಎನರ್ಜೀಸಲ್ಲಿ ನಿಮ್ಮ ಪರ್ಸನ್ ಅವರು ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ನಿಮ್ಮ ಮತ್ತು ಅವರ ಬೇರೆ ಒಂದು ಲೈಫ್ ಪ್ರಿಯಾರಿಟೀಸನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ಅವರು ಖಂಡಿತವಾಗಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ಸನ್ ಕಾರ್ಡ್, ಕನ್ಫರ್ಮೇಷನ್ ಕಾರ್ಡ್, ಇದು ಬಂದುಬಿಟ್ಟು ಒಂದು ಹ್ಯಾಪಿಯೆಸ್ಟ್ ಕಾರ್ಡ್ ಇನ್ ದ ಟ್ಯಾರೋ ಡೆಕ್. ಸೊ ಡೆಫಿನೆಟ್ಲಿ ನಿಮಗೆ ಯಾರು ಪಲ್ಟು ನೋಡ್ತಾ ಇದ್ದೀರಾ, ಹ್ಯಾಪಿ ನ್ಯೂಸ್ ಖಂಡಿತ ಇದೆ. ಆ್ಯಂಡ್ ಎರಡು ಪಾರ್ಟಿನೂ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಒಂದು ಹೊಸ ಫೇಸ್, ಇದೊಂದು ಹೊಸ ಸೀಸನ್, ತುಂಬ ಹ್ಯಾಪಿನೆಸ್ ತರುವಂಥ ಸೀಸನ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ಗೆ. ಸೊ ಡೆಫಿನೆಟ್ಲಿ ವಿತಿನ್ ನೆಕ್ಸ್ಟ್ 30 ಡೇಸ್ ನೀವು ಇದನ್ನು ಅನ್ಬ್ಲಾಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 1 ವೀಕ್ ಟು 30 ಡೇಸ್, ಮ್ಯಾಕ್ಸ್ 30 ಡೇಸ್, 1 ತಿಂಗಳೊಳಗಡೆ ಅಥವಾ 1 ವೀಕ್ ಒಳಗಡೆನೂ ನೀವು ಅನ್ಬ್ಲಾಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಪರ್ಸನ್ ಅನ್ಬ್ಲಾಕ್ ಮಾಡಿ ನಿಮ್ಮ ಕಡೆ ಬರ್ತಾರೆ. ಆ್ಯಂಡ್ ಇಟ್ ವಿಲ್ ಬಿ ಲಾಟ್ ಆಫ್ ಸನ್ಶೈನ್, ಹ್ಯಾಪಿನೆಸ್ ಆ್ಯಂಡ್ ಪ್ಯಾಷನ್. ಇದೆಲ್ಲ ಒಂಥರ ನಿಮ್ಮ ವೈಬ್ರೇಷನ್ನೇ ಚೇಂಜ್ ಆಗುತ್ತೆ. ಓಕೆ, ತುಂಬ ಒಂದು ಇಂಟ್ರೆಸ್ಟಿಂದ ಇಟ್ಸ್ ಅ ರಿಯಲ್ ಡೀಲ್, ತುಂಬ ಟ್ರೂತ್ಫುಲ್ಲಾಗಿ, ತುಂಬ ಒಂದು ಅಥೆಂಟಿಸಿಟಿ, ಅಂದರೆ ಏನು ಫೇಕ್ ಗೇಮ್ಸ್ ಎಲ್ಲ ಇಲ್ಲ. ಅವರು ಒಂದು ಒಳ್ಳೆ ಇಂಟೆನ್ಷನ್ಸಿಂದನೇ ಬಂದುಬಿಟ್ಟು ಅನ್ಬ್ಲಾಕ್ ಮಾಡ್ತಾರೆ. ಆ್ಯಂಡ್ ತುಂಬ ಹ್ಯಾಪಿ ಟೈಮ್ಸ್ ಇದೆ ಈ ಕನೆಕ್ಷನ್ಗೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬಂದುಬಿಟ್ಟು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ಪೈಲ್ ಟು. ಸೊ ಹೋಪ್ಫುಲಿ ನಿಮಗೆ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಯಾರಿಗಾದ್ರೂ ಸ್ಪೆಸಿಫಿಕ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ್ಯಂಡ್ ನಿಮ್ಮ ರೀಡಿಂಗ್ಸ್ನ ನೀವು ಬುಕ್ ಮಾಡ್ಬೋದು. Thank you so much for watching, and I'll see you with another tarot reading. Thank you so much. Bye.